ಹಾಯ್ ಫ್ರೆಂಡ್ಸ್, ಆರ್ ಜೆ ಟಿವಿಗೆ ಸ್ವಾಗತ. ಫ್ರೆಂಡ್ಸ್, ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂದು ಕನಸು ಕಂಡಿರುವ ನಾಯಕ. ಡಿಕೆಶಿ ಏನಾದರೂ ಸಿಎಂ ಆದರೆ ದೇಶದ ಶ್ರೀಮಂತ ಸಿಎಂ ಎನಿಸಿಕೊಳ್ಳಲಿದ್ದಾರೆ. ಡಿಕೆಶಿ ಕುಟುಂಬದ ಬಳಿ ಬರೋಬ್ಬರಿ 1413 ಕೋಟಿ ಮೌಲ್ಯದ ಆಸ್ತಿ ಇದೆ. ಇಷ್ಟು ಆಸ್ತಿ ಯಾವ ಮುಖ್ಯಮಂತ್ರಿ ಬಳಿ ಕೂಡ ಇಲ್ಲ. ಹಾಗಾದರೆ ಡಿ ಕೆ ಶಿವಕುಮಾರ್ ಬಳಿ ಎಷ್ಟು ಆಸ್ತಿ ಇದೆ? ಡಿಕೆಶಿ ಪತ್ನಿ ಎಷ್ಟು ಶ್ರೀಮಂತೆ ಗೊತ್ತಾ? ಇವರ ಮಕ್ಕಳ ಬಳಿ ಎಷ್ಟು ಕೋಟಿ ಆಸ್ತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಡಿ ಕೆ ಶಿವಕುಮಾರ್ ಬಳಿ 1413 ಕೋಟಿ ಆಸ್ತಿ ಇದೆ ಎಂದು ಘೋಷಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, 1413 ಕೋಟಿಯಲ್ಲಿ ಡಿಕೆಶಿ ಹೆಸರಲ್ಲಿ 1215 ಕೋಟಿ ಆಸ್ತಿ ಇದೆ. ಪತ್ನಿ ಹೆಸರಲ್ಲಿ 134 ಕೋಟಿ, ಮಗ ಆಕಾಶ್ ಕೆಂಪೇಗೌಡ ಬಳಿ 56 ಕೋಟಿ ಆಸ್ತಿ ಇದೆ. ಮಗಳು ಆಭರಣ ಡಿಕೆಶಿ ಬಳಿ 12 ಲಕ್ಷ ಆಸ್ತಿ ಇದೆ. ಉಳಿದ ಆಸ್ತಿಯನ್ನು ತಮ್ಮ ಕುಟುಂಬದ್ದು ಎಂದು ಘೋಷಿಸಿಕೊಂಡಿದ್ದಾರೆ. ಫ್ರೆಂಡ್ಸ್, ಇವರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ವಾಣಿಜ್ಯ ಕಟ್ಟಡಗಳು. ಬರೋಬ್ಬರಿ 942 ಕೋಟಿಯ ವಾಣಿಜ್ಯ ಕಟ್ಟಡಗಳು ಇವರ ಬಳಿ ಇದೆ ಮತ್ತು ವಿವಿಧ ವ್ಯಕ್ತಿಗಳಿಗೆ 247 ಕೋಟಿ ಸಾಲ ಕೊಟ್ಟಿದ್ದಾರೆ. ಇನ್ನು 84 ಕೋಟಿಯ ಮನೆ ಮತ್ತು ವಸತಿ ಕಟ್ಟಡಗಳಿವೆ. ಇನ್ನು 70 ಕೋಟಿ ಬೆಲೆಯ ಕೃಷಿಯೇತರ ಭೂಮಿ ಇದೆ. 30 ಕೋಟಿ ಬೆಲೆಯ ಕೃಷಿ ಭೂಮಿ ಇದೆ. ಇನ್ನು ಬ್ಯಾಂಕ್ಗಳಲ್ಲಿ ಎಫ್ಡಿ ಮೂಲಕ 16 ಕೋಟಿಯ ಹಣ ಇಟ್ಟಿದ್ದಾರೆ. ಡಿಕೆಶಿ ಕುಟುಂಬದ ಬಳಿ 3.26 ಕೋಟಿ ಬೆಲೆಯ ಚಿನ್ನಾಭರಣಗಳಿವೆ. ಇದರಲ್ಲಿ ಡಿಕೆಶಿ ಬಳಿ 9 ಲಕ್ಷ ಚಿನ್ನಾಭರಣಗಳಿವೆ. ಪತ್ನಿ ಉಷಾ ಶಿವಕುಮಾರ್ ಬಳಿ 2.80 ಕೋಟಿ ಬೆಲೆಯ ಚಿನ್ನ, ಮಗ ಆಕಾಶ್ ಕೆಂಪೇಗೌಡ ಬಳಿ 6 ಲಕ್ಷ ಬೆಲೆಯ ಚಿನ್ನ, ಮಗಳು ಆಭರಣ ಡಿಕೆಶಿ ಬಳಿ 6 ಲಕ್ಷ ಬೆಲೆಯ ಚಿನ್ನ ಮತ್ತು ಕುಟುಂಬದ ಬಳಿ 25 ಲಕ್ಷ ಬೆಲೆಯ ಚಿನ್ನಾಭರಣಗಳಿವೆ. ಡಿಕೆಶಿ ಬಳಿ ಇರುವ ಕಾರುಗಳು: ಟೊಯೋಟಾ ಲ್ಯಾಂಡ್ ಕ್ರೂಸರ್ V8 ಇದರ ಬೆಲೆ 2.5 ಕೋಟಿ, ವೋಲ್ವೋ XC90 ಇದರ ಬೆಲೆ 1.5 ಕೋಟಿ, ಕಿಯಾ ಕಾರ್ನಿವಲ್ ಇದರ ಬೆಲೆ 60 ಲಕ್ಷ, ಫೋರ್ಡ್ ಎಂಡೋವರ್ ಇದರ ಬೆಲೆ 50 ಲಕ್ಷ, ಟೊಯೋಟಾ ಫಾರ್ಚುನರ್ ಇದರ ಬೆಲೆ 55 ಲಕ್ಷ, ಇನೋವಾ ಕ್ರಿಸ್ಟಾ ಇದರ ಬೆಲೆ 30 ಲಕ್ಷ. ಫ್ರೆಂಡ್ಸ್, ಡಿಕೆಶಿಗೆ ವಿವಿಧ ಮೂಲಗಳಿಂದ ವರ್ಷಕ್ಕೆ 14.24 ಕೋಟಿ ಆದಾಯ ಬರುತ್ತೆ. ವರ್ಷಕ್ಕೆ 14.24 ಕೋಟಿ ಅಂದರೆ ತಿಂಗಳಿಗೆ 1.86 ಕೋಟಿ ಆಗುತ್ತೆ. ದಿನಕ್ಕೆ 4 ಲಕ್ಷ ರೂಪಾಯಿ, ಗಂಟೆಗೆ 16,000 ಆಗುತ್ತೆ. ಇವರು ತಮ್ಮ ಆದಾಯ ಮೂಲವನ್ನು ವೇತನ, ಬಾಡಿಗೆ, ಕೃಷಿ ಆದಾಯ, ಬ್ಯಾಂಕ್ ಬಡ್ಡಿ ತೋರಿಸಿಕೊಂಡಿದ್ದಾರೆ. ಡಿಕೆಶಿ ಕುಟುಂಬ 1413 ಕೋಟಿ ಆಸ್ತಿ ಹೊಂದಿದ್ದರೂ 265 ಕೋಟಿಯಷ್ಟು ಸಾಲವನ್ನು ಘೋಷಿಸಿಕೊಂಡಿದ್ದಾರೆ. ಡಿಕೆಶಿ ವಿರುದ್ಧ 19 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇದರಲ್ಲಿ 4 ಕೇಸ್ನ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ದಾಖಲಿಸಿಕೊಂಡಿದ್ದಾರೆ. 2 ಕೇಸ್ ಇಡಿ ಅಥವಾ ಜಾರಿ ನಿರ್ದೇಶನಾಲಯದ್ದು, 1 ಕೇಸ್ ಸಿಬಿಐದು, ಮತ್ತೊಂದು ಕೇಸ್ ಕರ್ನಾಟಕ ಲೋಕಾಯುಕ್ತ ಪೊಲೀಸರದ್ದು. ಉಳಿದ 11 ಕೇಸ್ಗಳು ಮೇಕೆದಾಟು ಪಾದಯಾತ್ರೆ ಹಾಗೂ ವಿವಿಧ ಪ್ರತಿಭಟನೆಗೆ ಸಂಬಂಧಿಸಿದ್ದು. ಫ್ರೆಂಡ್ಸ್, ಇದಿಷ್ಟು ಡಿಕೆಶಿ ಎಷ್ಟು ಶ್ರೀಮಂತ ಎಂದು ತಿಳಿಸಿಕೊಡೋ ಪ್ರಯತ್ನ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು.